ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ರೀಕಾಂತ್ ಸ್ಟುಡಿಯೋ. ಇವತ್ತು ನಾವು IPL ಸ್ಟಾರ್ಟ್ ಆಗೋಕ್ಕಿಂತ ಕೇವಲ 9 ದಿನಗಳು ಮಾತ್ರ ಇದೆ. CSK ಟೀಮ್ ಬಗ್ಗೆ ಇವತ್ತು ನಾವು ರಿವ್ಯೂ ಮಾಡೋಣ. ಆಲ್ಮೋಸ್ಟ್ CSK ಫುಲ್ ರೀಬಿಲ್ಡ್ ಮಾಡೋ ಥರ ಕಾಣಿಸ್ತಾ ಇದೆ. ಯಂಗ್ಸ್ಟರ್ಸ್ ತುಂಬ ಜನ ಇದ್ದಾರೆ. 18 ಕೋಟಿ ಸಂಜು ಸ್ಯಾಮ್ಸನ್ನ ತೊಗೊಂಡಿದ್ದಾರೆ, ಟಾಪ್ ಆಫ್ ದ ಆರ್ಡರ್. ಮತ್ತು ಜಡೇಜಾ ಆ್ಯಂಡ್ ಪತಿರಾನನ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಆಪ್ಷನ್ ಆಗಿ ಕಾರ್ತಿಕ್ ಮತ್ತು ಪ್ರಶಾಂತ್ನ ತೊಗೊಂಡಿದ್ದಾರೆ 28.4 crores ಕೊಟ್ಟು. ಸೊ ಇವತ್ತೊಂದು ವಿಡಿಯೋದಲ್ಲಿ ನಾವು ಎವ್ರಿ ಪ್ಲೇಯರ್ನ ರೇಟ್ ಮಾಡೋಣ, ಸಂಜು ಮತ್ತು ಕಾರ್ತಿಕ್ ಮತ್ತು ಪ್ರಶಾಂತ್ ಅವರ ಅನಾಲಿಸಿಸ್ ಮಾಡೋಣ, ಮತ್ತು ಧೋನಿ ಫ್ಯಾಕ್ಟರ್ ಏನು ಈ ಟೀಮಲ್ಲಿ ಅನ್ನೋದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ನಾವು ತುಂಬ ಚೆನ್ನಾಗಿ ಮಾತಾಡೋಣ. ಸೊ ಇದು ಟೋಟಲಿ CSK ರೀಬಿಲ್ಡ್ ವಿಡಿಯೋ. ಸೊ ಇದೇ ಥರ ಏನಾದರೂ ನಿಮಗೆ ಇನ್ನೂ ಕ್ರಿಕೆಟ್ ಕಂಟೆಂಟ್ ಎಲ್ಲ ಜಾಸ್ತಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಿಳಿಸಿ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋದಾದರೆ IPL 2026 ಗೊತ್ತಿರೋ ಥರ March 28 ಸ್ಟಾರ್ಟ್ ಆಗ್ತಾಯಿದೆ. ಸೊ ಇವಾಗ CSK ರೀಬಿಲ್ಡ್ ಮಾಡಿದ್ದಾರೆ. ಸೊ ಸಂಜು ಸ್ಯಾಮ್ಸನ್ನ ತೊಗೊಂಡಿದ್ದಾರೆ 18 ಕೋಟಿ ಕೊಟ್ಟು, ಕಾರ್ತಿಕ್ ಮತ್ತು ಪ್ರಶಾಂತ್ನ ತೊಗೊಂಡಿದ್ದಾರೆ 28.4 crores ಕೊಟ್ಟು, ಜಡೇಜಾ ಮತ್ತು ಪತಿರಾನ ರಿಲೀಸ್ ಮಾಡಿದ್ದಾರೆ. ಇನ್ನೂ ಕೆಲವೊಂದು ಆಪ್ಷನ್ಸ್ಗಳೆಲ್ಲ ಹೊಸದಾಗಿ ಸೇರಿಸಿದ್ದಾರೆ. ಸೊ ಇವಾಗ ನಾವು ಏನು ಮಾಡೋಣ ಈ ವಿಡಿಯೋದಲ್ಲಿ ಅಂತಂದರೆ, ನಾವು CSK ಸ್ಕ್ವಾಡ್ ಟಾಪ್ ಆರ್ಡರಿಂದ ಫುಲ್ ಬೌಲಿಂಗ್ವರೆಗೂ ನಾವು ಕ್ಲೀನಾಗಿ ಇದನ್ನ ಅನಾಲಿಸಿಸ್ ಮಾಡೋಣ, ಯಾವ ಥರ ಇರುತ್ತೆ ಏನು ಅಂತ. ಸೊ ಟೋಟಲ್ CSK ಅವರು ಈ ಸಲಿಯಲ್ಲಿ ಆಕ್ಷನಲ್ಲಿ ಅವರು ತೊಗೊಂಡಿರೋದು ಟೋಟಲ್ 25 ಪ್ಲೇಯರ್ಸು. ಅದರಲ್ಲಿ 8 ಓವರ್ಸೀಸ್ ಪ್ಲೇಯರ್ಸ್ ಇದ್ದಾರೆ. ಕ್ಯಾಪ್ಟನ್ ಬಂದು ಋತುರಾಜ್ ಗಾಯಕ್ವಾಡು, ಲೀಡಿಂಗ್ ದ ನ್ಯೂ ಏರಾ ಆಫ್ CSK, ಲೀಡಿಂಗ್ ದ ನ್ಯೂ ಏರಾ. ಕೋಚ್ ಬಂದು ಸ್ಟೀಫನ್ ಫ್ಲೆಮಿಂಗೋ. CSKಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಯೂಶ್ವಲಿ ಯಾವಾಗಲೂ ಇವರು ಪಕ್ಕಾ ಪ್ರಾಪರಾಗಿ ಟೀಮ್ ಪಿಕ್ ಮಾಡ್ತಿದ್ರು. ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಎಡವಟ್ ಆಯಿತು CSKಗೆ. ಸೊ ನನ್ನ ಪ್ರಕಾರ ನಾನು ಈ ಟೀಮ್ಗೆ 8.3/10 ರೇಟಿಂಗ್ ಕೊಟ್ಟಿದ್ದೀನಿ. ಅದೇನಕ್ಕೆ ಕೊಟ್ಟಿದ್ದೀನಿ ಅಂತಲೂ ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡ್ತಿರುವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ತೊಗೊಳ್ಳೋದಾದರೆ ವಿಕೆಟ್ ಕೀಪಿಂಗ್ ಮತ್ತು ಟಾಪ್ ಆರ್ಡರ್. ಅದರಲ್ಲಿ ಫಸ್ಟ್ ಬರೋ ಹೆಸರೇ ಹೊಸದಾಗಿ 18 ಕೋಟಿ ಕೊಟ್ಟು ತೊಗೊಂಡಿರೋ ಸಂಜು ಸ್ಯಾಮ್ಸನ್. ನಿಮಗೆ ಗೊತ್ತಿರೋ ಹಾಗೆ ರೀಸೆಂಟ್ಲಿ ಒಳ್ಳೆ ಸಬ್ಲೈಮ್ ಫಾರ್ಮಲ್ಲಿದ್ದಾರೆ. ಹೆಗ್ಗ ಮಗ್ಗ ಚಚ್ತಿದ್ದಾರೆ. ಮುಂಚೆ ಆದರೆ ಬರೋರು ಜಸ್ಟ್ ಸುಮ್ಮನೆ ಸೀದಾ ಬಿಸಿ ಹೋಗ್ತಿದ್ರು ಸಂಜು ಸ್ಯಾಮ್ಸನ್. ಬಟ್ ಆದರೆ ಇವಾಗ ಮಾತ್ರ ಒಳ್ಳೆ ಪ್ರಾಪರ್ ಕ್ರಿಕೆಟಿಂಗ್ ಟೆಕ್ನಿಕಲ್ಲಿ, ಸೇಮ್ ಅವರೇ ಹೇಳಿದ್ರು ರೀಸೆಂಟ್ ಒಂದು ಇಂಟರ್ವ್ಯೂಲಿ ಕೂಡ, ನಾನು ತುಂಬ ವರ್ಷದಿಂದ ಡಗ್ಔಟಲ್ಲಿ ಕೂತ್ಕೊಂಡು ರೋಹಿತ್ ವಿರಾಟ್ ಅವರೆಲ್ಲ ಮ್ಯಾಚ್ ಗೆಲ್ಸೋದನ್ನ ನೋಡಿದ್ದೀನಿ ಅಂತ. ಸೊ ಇವಾಗ ಅದೇ ಥರ 6 ಹೊಡಿತಾರೆ. ಆಟೋಮೆಟಿಕ್ಕಾಗಿ ಬ್ಯಾಡ್ ಬಾಲ್ಸ್ ಇದ್ದರೆ ಪನಿಷ್ ಮಾಡ್ತಾರೆ, ಗುಡ್ ಬಾಲ್ಸ್ಗೆ ನೋಡ್ಕೊಂಡು ಆಡ್ತಾರೆ, ಸಿಂಗಲ್ಸ್ ಆಡ್ತಾರೆ, ಸ್ಟ್ರೈಕ್ ರೊಟೇಟ್ ಮಾಡ್ತಿರ್ತಾರೆ. ಇನ್ನಿಂಗ್ಸ್ ಬಿಲ್ಡ್ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಬಂದಿದೆ. ಸೊ ಸಂಜು ಸ್ಯಾಮ್ಸನ್ ವಿಲ್ ಬಿ ದ ಎಕ್ಸ್ ಫ್ಯಾಕ್ಟರ್ ಫಾರ್ CSK. ಯಾಕಂದರೆ ಅವ್ರಿಗೆ ಇವರೇ ಬ್ಯಾಟಿಂಗ್ ಪವರ್, ಫೈರ್ ಪವರು. ಬೇಕಾದರೆ ಕ್ಯಾಪ್ಟನ್ಸಿ ಕೂಡ ಮಾಡ್ತಾರೆ, ಸಪೋರ್ಟ್ ಇರುತ್ತೆ ಋತುರಾಜ್ ಗಾಯಕ್ವಾಡ್ಗೆ. ಕೀಪರ್ ಕೂಡ ಎಕ್ಸ್ಪ್ಲೋಸಿವ್ ಓಪನರು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಚೆನ್ನೈಯವರಿಗೆ ಮತ್ತೆ ಇನ್ನಿಂಗ್ಸ್ ಓಪನ್ ಮಾಡಲಿಕ್ಕೆ. ಸಂಜುಗಿಂತ ಒಳ್ಳೆ ಪ್ಲೇಯರ್ ಅವ್ರಿಗೆ ಸಿಗ್ತಿರಲಿಲ್ಲ. ಸೊ ಅವ್ರು 18 ಕೋಟಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಜು ಜಸ್ಟಿಸ್ ಕೂಡ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಇನ್ನು ನೆಕ್ಸ್ಟ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಬಂದು ಋತುರಾಜ್ ಗಾಯಕ್ವಾಡು. ಲಾಸ್ಟ್ ಸೀಸನ್ ಏನು ಅಷ್ಟೊಂದು ಚೆನ್ನಾಗಿ ಹೋಗಿರಲಿಲ್ಲ ಋತುರಾಜ್ಗೆ. ಇವರು ಕ್ಲೀನಾಗಿ, ಯೂಶ್ವಲಿ ನನ್ನ ಪ್ರಕಾರ ಇವರು ಇನ್ನಿಂಗ್ಸ್ನ ಅಷ್ಟೊಂದು ಹೊಡಿಬಡಿ ಇನ್ನಿಂಗ್ಸ್ ಆಟೋದಕ್ಕಿಂತ ಇವರು ಸ್ಟಡಿ ಆ್ಯಂಕರ್ ಮಾಡ್ತಾರೆ ಹಿಡಿಂಗ್ಸ್ನ. ಕೂಲಾಗಿರ್ತಾರೆ. ಧೋನಿ ಥರನೇ ಕ್ಯಾಪ್ಟನ್ಸಿಲಿ ಅಷ್ಟೊಂದು ಪ್ರೆಷರ್ ಏನು ಇವರ ಇದರಲ್ಲೆಲ್ಲ ಕಾಣಿಸಲ್ಲ. ಸೊ ಹೋಪ್ಫುಲಿ ಈ ಸೀಸನ್ ಇವರಿಗೆ ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಂಜು ಆ್ಯಂಡ್ ಋತುರಾಜ್ ಡೈನಮಿಕ್ ಡಿಯೋ ಆ್ಯಕ್ಷನಲ್ಲಿರುತ್ತೆ. ಒಬ್ಬರು ಆ್ಯಂಕರು, ಒಬ್ಬರು ಹಿಟ್ಟರು. ಸೊ ಚೆನ್ನೈ ಓಪನಿಂಗ್ ಪೇರ್ ಬಗ್ಗೆ ನೋಡೋದಾದರೆ ಇದು. ಇನ್ನು ನೆಕ್ಸ್ಟು ಅದೇ ವಿಕೆಟ್ ಕೀಪಿಂಗಲ್ಲಿ ಆಪ್ಷನಲ್ಲಿ ಬರೋದಾದರೆ ಎಲ್ಲರಿಗೂ ಗೊತ್ತಿರೋ ಥರನೇ ನಮ್ಮ ತಲ MS ಧೋನಿ. CSK ಅಂದರೆ ಧೋನಿ, ಧೋನಿ ಅಂದರೆ CSK. ಏನು ಹೇಳೋದು ಧೋನಿಯವ್ರ ಬಗ್ಗೆ? ಫಿನಿಷಿಂಗು, ಮೆಂಟರು, ಚೆನ್ನೈನ ಹಾರ್ಟ್ ಬೀಟು, ಚೆನ್ನೈ ಫ್ಯಾನ್ಸು, ಆ ಸಪೋರ್ಟು. ಸೊ ಧೋನಿ ಯಾವಾಗಲೂ ಎಕ್ಸ್ ಫ್ಯಾಕ್ಟರೇ. ಎನಿ ಟೈಮ್, ಎನಿ ಡೇ, ಎನಿ ಗಿವನ್ ಪಿಚ್, ಎನಿ ಗಿವನ್ ಬೌಲರ್, ಧೋನಿ ಇದ್ದಾರೆ, ಧೋನಿ ಬ್ಯಾಟಿಂಗ್ ಆಡ್ತಿದ್ದಾರೆ ಅಂದರೆ ಬೌಲರ್ಗಳಿಗೆ ಪ್ರೆಷರ್ ಇದ್ದೇ ಇರುತ್ತೆ. ಸೊ ದಟ್. ಇನ್ನು ನೆಕ್ಸ್ಟ್ ಹೋಗಬೇಕು ಅಂತಂದರೆ ಮತ್ತೆ ತಿರ್ಗಾ ಒಬ್ಬ ಯಂಗ್ಸ್ಟರ್ನ ತೊಗೊಂಡಿದ್ದಾರೆ, ಕಾರ್ತಿಕ್ ಶರ್ಮಾ. ಅಂಡರ್-19 ಪ್ರಾಸ್ಪೆಕ್ಟು. ತುಂಬಾ ಒಳ್ಳೆ ಡೊಮ್ಯಾಸ್ಟಿಕ್ ಕೆರಿಯರ್ ಆಗಿದೆ. ಇವರು 185+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಸೊ 45 ಆ್ಯಾವ್ರೇಜ್ ಇಟ್ಕೊಂಡಿದ್ದಾರೆ. ಒಳ್ಳೆ ಸೂಪರ್ ಬಿಗ್ ಸಿಕ್ಸಸ್ ಹೊಡಿತಾರೆ. ಡೊಮ್ಯಾಸ್ಟಿಕಲ್ಲಿ ಒಳ್ಳೆ ಡಾಮಿನೆನ್ಸ್ ಇದೆ. ಸೊ ಇವ್ರನ್ನ ಎಕ್ಸಾಕ್ಟಾಗಿ ಮಿಡಲ್ ಆರ್ಡ್ರಲ್ಲಿ ಅಥವಾ ಲೋಯರ್ ಮಿಡಲ್ ಆರ್ಡ್ರಲ್ಲಿ ಆಡಿಸೋ ಅಂತ ಪ್ಲ್ಯಾನ್ಸ್ ಇರುತ್ತೆ CSKಗೆ. ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಇರುತ್ತೆ. ಲೋವರ್ ಆರ್ಡರಲ್ಲಿ ಒಳ್ಳೊಳ್ಳೆ 6 ಹಿಟ್ಟಿಂಗ್ ಮಾಡ್ತಾರೆ ಕಾರ್ತಿಕ್ ಶರ್ಮಾ. ಸೊ ಇವರೊಬ್ಬರು ಪ್ಲೇಯರ್ ಟು ವಾಚ್ ಔಟ್ ಫಾರ್ ಚೆನ್ನೈ ಈ ಸೀಸನ್ನಲ್ಲಿ. ಇನ್ನು ನೆಕ್ಸ್ಟು ಮಿಡಲ್ ಆರ್ಡರ್ ಮತ್ತು ಆಲ್ರೌಂಡಲ್ಲಿ ಬರೋದಾಯಿತು ಅಂದರೆ ಶಿವಮ್ ದುಬೆ ಮತ್ತು ಸರ್ಫರಾಜ್ ಖಾನು. ಸರ್ಫರಾಜ್ ಖಾನ್ ಗೊತ್ತಿರೋ ಥರ RCBಗೆ ಆಡಿದ್ದಾರೆ ಮುಂಚೆ. RCBಗೆ ಆಡಿದ ಮೇಲೆ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಇಂಪ್ರೂವ್ ಆಗಿದೆ. ಫಿಟ್ನೆಸ್ ಮೇಲೆ ಗಮನ ಕೊಟ್ಟಿದ್ದಾರೆ. ಸೊ ಒಳ್ಳೆ ಸ್ಟೆಬಿಲಿಟಿ ತಂದುಕೊಡ್ತಾರೆ.
ಸಾಲಿಡ್ ಬ್ಯಾಟರ್ ಕೂಡ, ಅದಲ್ಲದೆ ಡೊಮ್ಯಾಸ್ಟಿಕ್ ಬ್ಯಾಟರ್ ಆಗಿರೋದ್ರಿಂದ ಮಿಡಲ್ ಆರ್ಡ್ರಲ್ಲಿ ಒಳ್ಳೆ ಸ್ಟೆಬಿಲಿಟಿ ಸಿಗುತ್ತೆ. ಫಿನಿಷಿಂಗ್ ಕೂಡ ಮಾಡಿಕೊಡ್ತಾರೆ. ಅನ್ಆರ್ಥೋಡಾಕ್ಸ್ ಶಾಟ್ಸ್ ಆಡ್ತಾರೆ ಸರ್ಫರಾಜ್ ಖಾನು. ಸೊ ಇವರು ನೆಕ್ಸ್ಟು ಶಿವಮ್ ದುಬೆ. ಏನು ಹೇಳೋದು ಶಿವಮ್ ದುಬೆ ಬಗ್ಗೆ, ಲೈಕ್ ಸೂಪರ್ ಸ್ಟಾರ್. ಸದ್ಯಕ್ಕೆ T20ಯಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ನೇಮ್ಸು ಇಂಡಿಯಾದಲ್ಲಿ. ಒಳ್ಳೆ ಪವರ್ ಹಿಟ್ಟರು. ಮುಂದೆ ಹಾಕಂಗಿಲ್ಲ ಶಿವಮ್ ದುಬೆಗೆ. ನೀನು ಮುಂದೆ ಹಾಕಿದೆ ಅಂದರೆ ಹೋದೆ ಅಂತ ಶಿವಮ್ ದುಬೆಗೆ ಅಷ್ಟೇ. ಆ ಥರ ಬ್ಯಾಟಿಂಗ್ ಆಡ್ತಿದ್ದಾರೆ. ಒಳ್ಳೆ ಬ್ಲೈಂಡರ್ ಆಫ್ ದ ನಾಕ್ಸ್ ಆಡ್ತಾರೆ. ಡೌನ್ ದ ಆರ್ಡರ್ ಇನ್ನಿಂಗ್ ಫಿನಿಷ್ ಮಾಡಬೇಕಾದ್ರೆ ಅಥವಾ ಚೇಸಿಂಗ್ ಮಾಡಬೇಕಾದ್ರೆ. ಹಾಗೆ ಬೌಲಿಂಗ್ ಕೂಡ ಹಾಕ್ಕೊಡ್ತಾರೆ ಮೀಡಿಯಮ್ ಪೇಸು. ಸೊ ಶಿವಮ್ ದುಬೆ ಒಂಥರ ಪ್ಲಸ್ ಪಾಯಿಂಟು CSK ಅವ್ರಿಗೆ. ನೆಕ್ಸ್ಟ್ ಬರೋದಾದರೆ ಮಿಡಲ್ ಆರ್ಡ್ರಲ್ಲಿ ಇನ್ನೊಬ್ಬ ಆಲ್ರೌಂಡ್ರನ್ನ ತೊಗೊಂಡಿದ್ದಾರೆ. ಇವರು ಎಕ್ಸಾಕ್ಟ್ ಸೇಮ್ ರಿಪ್ಲೇಸ್ಮೆಂಟ್ ಹುಡುಕಿದ್ದಾರೆ ರವೀಂದ್ರ ಜಡೇಜಾಗೆ. ಸೊ ಇವರು ಕೂಡ ಯಂಗ್ಸ್ಟರು, ಪ್ರಶಾಂತ್ ವೀರ್ ಅಂತ. ಜಡೇಜಾಗೆ ರಿಪ್ಲೇಸ್ಮೆಂಟನ್ನೇ ತೊಗೊಂಡಿರೋದು. 14.2 crores ಕೊಟ್ಟು ತೊಗೊಂಡಿದ್ದಾರೆ. ಸ್ಪಿನ್ ಬೌಲರು, ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಪ್ಲಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಟರ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇವರು ಕೂಡ ಒಳ್ಳೆ ಅಡಿಷನ್ನು. ಸೊ ಇವ್ರು ಕೊಟ್ಟಿರೋ 14.2 crore ಟ್ಯಾಗ್ನ ಇವರು ಉಳಿಸ್ಕೋತಾರ ಇಲ್ವಾ ಅನ್ನೋದನ್ನ RCB ಮೇಲೆ ಹೇಗೆ ಆಡ್ತಾರೆ, ಬೇರೆ ಟೀಮ್ಸ್ ಮೇಲೆ ಹೇಗೆ ಆಡ್ತಾರೆ ಅನ್ನೋದ್ರ ಮೇಲೆ ನಾವು ನೋಡಿದಾಗ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಪೇಸ್ ಅಟ್ಯಾಕು. ಪೇಸ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಗೊತ್ತಿರೋ ಥರ ಖಲೀಲ್ ಅಹ್ಮದ್, ಮ್ಯಾಟ್ ಹೆನ್ರಿ, ಇಲಿಯಾಸು, ಇವ್ರದ್ದು ಬೌಲಿಂಗ್, ಮತ್ತು ಚೌಧರಿ. ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಪವರ್ ಇದೆ. ಪೇಸ್ ಅಟ್ಯಾಕ್ ಇವ್ರದ್ದು ಓಕೆ, ಬಟ್ ಅಷ್ಟೊಂದೇನು ಗ್ರೇಟ್ ಪೇಸ್ ಅಟ್ಯಾಕ್ ಏನಲ್ಲ ಚೆನ್ನೈದು. ಬಟ್ ಇಟ್ಸ್ ಓಕೆ ಪೇಸ್ ಅಟ್ಯಾಕ್ ಅವರು ಚೆನ್ನೈದು. ಅವ್ರು ಹ್ಯಾಂಡಲ್ ಮಾಡ್ತಾರೆ. ಎನಿತನ್ ಇಲಿಯಾಸ್ಗೆ T20 ಎಕ್ಸ್ಪೀರಿಯನ್ಸ್ ತುಂಬ ಇದೆ. ಅವರೊಂದು IPL ಟೀಮ್ನ ಕೂಡ ಕ್ಯಾಪ್ಟನ್ಸಿ ಮಾಡ್ತಾರೆ ಬೇರೆ ಫಾರಿನ್ T20 ಲೀಗಲ್ಲಿ. ಸೊ ಖಲೀಲ್ ಅಹ್ಮದ್ ನಿಮಗೆ ಗೊತ್ತಿರೋ ಥರ ನಮ್ಮ ಇಂಡಿಯನ್ ಪ್ಲೇಯರು. ಇಂಡಿಯಾ ಕೂಡ ಆಡಿದ್ದಾರೆ. ಆ್ಯಂಗಲ್ ಯೂಸ್ ಮಾಡ್ತಾರೆ, ಸ್ಲೋ ಬಾಲ್ಸ್ ಯೂಸ್ ಮಾಡ್ತಾರೆ. ಸೊ ಚೆನ್ನೈ ಇವ್ರಗಳ ಮೇಲೆ ಪೇಸ್ ಬೌಲಿಂಗ್ ಇದರಲ್ಲಿ ಡಿಪೆಂಡ್ ಆಗ್ಬೋದು. ಬಟ್ ನನ್ನ ಪ್ರಕಾರ ಚಿಪಾಕಲ್ಲಿ ಸ್ಪಿನ್ ಡಿಪಾರ್ಟ್ಮೆಂಟೇ ಮೇಜರ್. ಬಟ್ ಈ ಸಲ ಸ್ಪಿನ್ ಚೆನ್ನಾಗಿದೆ. ನೂರ್ ಅಹ್ಮದ್ ಇದ್ದಾರೆ, ಮಿಸ್ಟ್ರಿ ಸ್ಪಿನ್ನರ್ ಆಫ್ಘಾನಿಸ್ತಾನದವರು. ಲಾಸ್ಟ್ ಟೈಮ್ ಕೂಡ ಒಳ್ಳೆ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು CSKಗೆ. ಸೊ ಚಿಪಾಕ್ ಅಲ್ಲಿ ಒಳ್ಳೆ ಸ್ಪಿನ್ ಪಿಚ್ ಇತ್ತು ಅಂತಂದರೆ ಅದೊಂಥರ ಸ್ಪಿನ್ನರ್ಸ್ಗೆ ಸ್ವರ್ಗ ಇದ್ದಂಗೆ. ಅದು ಕರೆಕ್ಟಾಗಿ ಏನಾದ್ರು ಸ್ಪಿನ್ ಬಾಲ್ ತಿರ್ಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಚೆನ್ನೈನ ಯಾರೂ ಮುಟ್ಟೋಕ್ಕಾಗಲ್ಲ ಚಿಪಾಕಲ್ಲಿ. ನೆಕ್ಸ್ಟ್ ಬಂದು ಅಕೆಲ್ ಹುಸೇನು, ವೆಸ್ಟ್ ಇಂಡೀಸ್ ಅವರು. ಅವ್ರನ್ನ ಕೂಡ ತೊಗೊಂಡಿದ್ದಾರೆ. ಒಳ್ಳೆ ಕಂಟ್ರೋಲ್ ಇಟ್ಕೊಂಡು ಬೌಲಿಂಗ್ ಮಾಡ್ತಾರೆ. ಹೈಟ್ ಇರೋದ್ರಿಂದ ಸೈಡ್ ಆಮ್ ಆ್ಯಕ್ಷನ್ ಇರುತ್ತೆ. ಲೆಫ್ಟ್ ಹ್ಯಾಂಡ್ ಬೌಲರು. ಸೊ ಕ್ಲೀನಾಗಿ ರಿಲೀಸ್ ಮಾಡ್ತಾರೆ ಸ್ಲೋ ಪೇಸಲ್ಲಿ. ಸೊ ಡಿಪ್ ಇರುತ್ತೆ ಬಾಲ್ಗೆ, ಎಕ್ಸ್ಟ್ರಾ ಬೌನ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದು ರಾಹುಲ್ ಚಹಾರು. ನಿಮಗೆ ಗೊತ್ತಿರೋ ಥರ IPL ಎಕ್ಸ್ಪೀರಿಯನ್ಸ್ ಬೌಲರು. 2-3 ಟೀಮ್ಸ್ಗೆ ಆಲ್ರೆಡಿ ಆಡಿದ್ದಾರೆ. ಸೊ ನನ್ನ ಪ್ರಕಾರ ಈ ಬೌಲಿಂಗಲ್ಲಿ ಫಾಸ್ಟ್ ಬೌಲಿಂಗಿಂತ ಸ್ಪಿನ್ಗೇ ನಾನು ತುಂಬ ಮಾರ್ಕ್ಸ್ ಜಾಸ್ತಿ ಕೊಡ್ತೀನಿ. ಸೊ ಇದು ನಮ್ಮ ಚೆನ್ನೈನ ಟೀಮ್ ರಿವ್ಯೂ. ಸೊ ಇದರಲ್ಲಿ ನೀವು ನಿಮ್ಮ ಪ್ಲೇಯಿಂಗ್ 11ನಲ್ಲಿ ಯಾರ್ಯಾರನ್ನ ಆಡಿಸ್ತೀರಾ ಅಥವಾ ನೀವು ಯಾರನ್ನ ಆಡಿಸ್ಬೇಕು ಅಂದ್ಕೊಂಡಿದ್ದೀರಾ, ನಿಮಗೆ ಆಶ್ಚರ್ಯಕರವಾದ ಬೈ ಯಾವುದು ಅಥವಾ ಟೋಟಲ್ ವೇಸ್ಟ್ ಆಫ್ ಮನಿ ಅನಿಸಿದ್ದು ಯಾವುದು, ಈ ಥರ ಯಾವ್ದಾರ ನಿಮ್ಮ ಅಭಿಪ್ರಾಯ ಇತ್ತು ಅಂದರೆ ನನಗೆ ಈ ವಿಡಿಯೋದಲ್ಲಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಇದೇ ಥರ ಮತ್ತಷ್ಟು ವಿಡಿಯೋಗಳು ನಾನು ನಿಮಗೋಸ್ಕರ ಮಾಡ್ತೀನಿ. ನನ್ನ ಎಫರ್ಟ್ ಕೂಡ ಇರುತ್ತೆ. ಸೊ ನಿಮ್ಮ ಕಡೆಯಿಂದ ನನಗೊಂದು ಸಬ್ಸ್ಕ್ರಿಪ್ಷನ್ನು, ಒಂದು ಲೈಕು ಈ ಥರ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿದ್ರೆ ನಾನು ಕೂಡ ತುಂಬ ಚೆನ್ನಾಗಿ ಇನ್ನೂ ವಿಡಿಯೋಸ್ ಮಾಡೋಷ್ಟಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.